ನಮಸ್ತೆ. ಇವತ್ತು ನಾವು 3 ಕಲರಲ್ಲಿ ಕೋಲ್ಡ್ ಪ್ರೋಸೆಸ್ ಮೆಥಡಲ್ಲಿ ಈ ಥರ ಡಿಸೈನ್ ಕೊಟ್ಬಿಟ್ಟು ಸೋಪ್ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮೆಷರ್‌ಮೆಂಟು ಕೂಡ ನಾನು ವಿಡಿಯೋದಲ್ಲೇ ಕೊಟ್ಟಿದ್ದೀನಿ. ಈಗ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಆಯಿಲು ಮತ್ತು ಲೈ ಸೊಲ್ಯೂಷನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತೋರಿಸ್ಬೋದು ಬಟ್ ವಿಡಿಯೋ ಲೆಂತ್ ಆಗುತ್ತೆ. ಸೊ ಹಾಗಾಗಿ ಒಂದ್ಸತಿ ನೀವು ಈ ಆಯಿಲ್‌ನ ಬ್ಲೆಂಡ್ ಕೊಡಿ. ಏಕೆಂದರೆ ಎಲ್ಲ ಆಯಿಲ್‌ಗಳು ನೀಟಾಗಿ ಮಿಕ್ಸ್ ಆಗಬೇಕು. ಅದಾದ್ಮೇಲೆ ಏನು ಮೆಷರ್ ಮಾಡಿ ಇಟ್ಕೊಂಡಿರ್ತೀರ ಆ ಲೈ ಸೊಲ್ಯೂಷನ್ನ ಹಾಕ್ಕೊಂಡು ಬ್ಲೆಂಡ್ ಮಾಡಿ. ಸೊ ಅಲ್ಲಿವರೆಗೆ ನಾವು ಯಾಕೆ ಮಾಡ್ತಾ ಇದ್ದೀನಿ ಈ ಸೋಪನ್ನ, ಇದ್ರ ಉದ್ದೇಶ ಏನು ಮತ್ತು ಯಾರೆಲ್ಲ ಯೂಸ್ ಮಾಡ್ಬೋದು ಅಂದರೆ, ತುಂಬ ಜನ ಕೇಳ್ತಾ ಇದ್ರು, ಮುಖ ತುಂಬ ಕಪ್ಪಾಗಿದೆ, ಸನ್ ಟ್ಯಾನ್ ಆಗಿದೆ, ಪಿಂಪಲ್ ಕಲೆ ಇದೆ ಮತ್ತು ಡ್ರೈನೆಸ್ಸಿಂದ ಪಿಗ್ಮೆಂಟೇಷನ್ಸ್ ಆಗಿರುತ್ತೆ ತುಂಬ ಜನಕ್ಕೆ 40 ಆದಮೇಲೆ. ಅಂಥವರು ಪಿಗ್ಮೆಂಟೇಷನ್ಸ್‌ಗೆ ಸೋಪ್ ಇದ್ದರೆ ಕೊಡಿ, ಕಲೆ ಹೋಗೋಕ್ಕೆ, ಮತ್ತು ಫೇರ್ ಆಗಬೇಕು ನಮ್ಮದು ಮುಖ, ಶೈನಿಂಗ್ ಬರಬೇಕು ನ್ಯಾಚುರಲ್ ಆಗಿ ಅಂತ ಕೇಳ್ತಿದ್ರು. ಸೊ ಅಂಥವ್ರಿಗೋಸ್ಕರ ನಾವು ಮನೆಯಲ್ಲೇ ಮಲ್ಟಿಪಲ್ ಆಯಿಲ್ಲು, ಮಲ್ಟಿಪಲ್ ಹರ್ಬ್ಸ್‌ನ ಯೂಸ್ ಮಾಡಿ ಈ ಸೋಪ್‌ನ ಮಾಡ್ತಾ ಇರೋದು. ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗಾಗೆ ಮಾಡ್ತಾ ಇದ್ದೀವಿ. ಈವನ್ ಆಯಿಲಿ, ಡ್ರೈನೆಸ್ಸು ಅಥವಾ ಸೆನ್ಸಿಟಿವ್ ಸ್ಕಿನ್ ಅವರು, ಎಲ್ಲ ಸ್ಕಿನ್ ಅವರು ಈ ಸೋಪನ್ನ ಯೂಸ್ ಮಾಡ್ಬೋದು. ಸೊ ನಾನು ನಂಬರ್ ಕೊಟ್ಟಿದ್ದೀನಿ. ಈ ಸೋಪು ಬೇಕಂತಂದವರು ನನಗೆ ವಾಟ್ಸಪ್ ಮಾಡಿ ಸೋಪ್ ಅಂತ, ನಾನು ನಿಮಗೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಏಕೆಂದರೆ ನಮ್ಮ ಹತ್ರ ವೆರೈಟೀಸ್ ಆಫ್ ಸೋಪ್ ಇದೆ. ಚಾರ್ಕೋಲ್ ಇದೆ, ಮಂಜಿಷ್ಟ ಇದೆ, ಪಪ್ಪಾಯ ಇದೆ, ಇನ್ನು ತುಂಬ ಟೈಪ್ ಆಫ್ ಸೋಪ್ಸ್‌ಗಳಿದೆ. ಒಬ್ಬೊಬ್ಬರು ಕಸ್ಟಮೈಸ್ಡ್ ಮಾಡಿಸ್ಕೋತಾರೆ. ಕಸ್ಟಮೈಸೇಷನ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಸೋಪ್ ಬೇಕಾಗಿರುತ್ತೆ. ಅಂಥವರು ಕೂಡ ನಮ್ಮ ಹತ್ರ ತಗೋತಾರೆ. ಇದೆಲ್ಲ ಬ್ಲೆಂಡ್ ಆದಮೇಲೆ ಇಲ್ಲಿ ನಾನು 3 ಕಲರ್ ಕೊಡಬೇಕು. ಅದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಕಲರ್‌ನ ನಾನು ಯೂಸ್ ಮಾಡಿಲ್ಲ. ನ್ಯಾಚುರಲ್ ಆಗಿ ನಮ್ಮ ಪರಿಸರದಲ್ಲಿ ಸಿಗುವಂಥ ಒಂದು ಹರ್ಬಲ್ ಪೌಡರ್‌ಗಳಿಂದನೇ ನಾನಿಲ್ಲಿ ಕಲರ್ ಕೊಡ್ತಾ ಇದ್ದೀನಿ. ಮತ್ತು ಆ ಪೌಡರ್‌ಗಳನ್ನು ಸೆಲೆಕ್ಟ್ ಮಾಡಿರೋ ಉದ್ದೇಶ ಏನು ಅಂತಂದರೆ, ಪಿಗ್ಮೆಂಟೇಷನ್ಸ್ ಹೋಗಬೇಕು, ಕಲೆ ಹೋಗಬೇಕು, ಕಪ್ಪಾಗಿರುತ್ತಲ್ಲ ತುಂಬ ಜನಕ್ಕೆ ಈ ಹಣೆ ಹತ್ರ ಕಪ್ಪಾಗಿರುತ್ತೆ, ಈ ಕೆನೆಗಳ ಮೇಲೆ ಕಪ್ಪಾಗಿರುತ್ತೆ. ಅಂಥ ಕಪ್ಪು, ಕಲೆ ಎಲ್ಲ ಹೋಗಬೇಕು ಮತ್ತು ಅವ್ರಿಗೆ ಗ್ಲೋನೆಸ್ ಬರಬೇಕು ಸ್ಕಿನ್ನಲ್ಲಿ. ಅದಕ್ಕೋಸ್ಕರ ಈ ಸೋಪನ್ನ ಮಾಡ್ತಾ ಇರೋದು. ಸೊ ಇಲ್ಲಿ ನೋಡಿ, ಮೊದಲಲ್ಲಿ ನಾನು ಒಂದು ಹರ್ಬ್ಸ್‌ನ ಹಾಕ್ಕೊಂಡೆ. ಅದು ನ್ಯಾಚುರಲ್ ಆಗಿ ನಿಮಗೆ ರೆಡ್ ಕಲರ್ ಬಂತು. ಇದೇನು ಹರ್ಬ್ಸ್ ಅಂದರೆ ವೈಲ್ಡ್ ಟರ್ಮರಿಕ್. ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ ಕಲೆ ಹೋಗಿ ಫೇರ್ನೆಸ್ ಬರೋಕ್ಕೋಸ್ಕರ. ಇದು ಯಾವಾಗಲೂ ನಾವು ಬ್ಯಾಟರ್‌ಗೆ ಹಾಕಿ ಈ ಥರ ಮಾಡೋಕ್ಕೆ ಹೋದಾಗ ಕಲರ್ ಚೇಂಜ್ ಆಗ್ತದೆ. ಅದೇ ನಿಮಗೆ ರೆಡ್ ಕಲರ್ ಕೊಡ್ತದೆ. ಪ್ಲಸ್ ಇಲ್ಲೊಂದು ಹರ್ಬ್ಸ್ ತಗೊಂಡಿದ್ದೀನಿ. ಇವೆಲ್ಲ ಕಾಂಬಿನೇಷನ್ಸಲ್ಲಿ ತಗೊಂಡಿರೋದು. ಪಿಗ್ಮೆಂಟೇಷನ್ಸ್ ಹೋಗಿ ಕಲೆ ಹೋಗಿಬಿಟ್ಟು ನಿಮಗೆ ಗ್ಲೋನೆಸ್ ಬರಬೇಕು. ಮತ್ತು ತುಂಬ ಜನ ಅಂತಿರ್ತಾರೆ ಸನ್ ಟ್ಯಾನ್ ಆಗಿದೆ ಅಂತ. ಅಂಥವ್ರಿಗೂ ಕೂಡ ಇದು ಸೂಟ್ ಆಗುತ್ತೆ. ಸೊ ಮತ್ತು ನಿಮಗೆ ನನ್ನ ಚಾನಲ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ಕಂಟೆಂಟ್‌ನ ಬೇರೆಯವ್ರಿಗೂ ಶೇರ್ ಮಾಡಿ. ಅವರು ಕೂಡ ಮನೆಯಲ್ಲೇ ಬೇಕಾದರೆ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಮಾಡೋಕ್ಕಾಗಲ್ಲ ಅಂಥವರು ನನ್ನ ನಂಬರ್‌ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಕೊರಿಯರ್ ವ್ಯವಸ್ಥೆ ಮೂಲಕ ವಿತಿನ್ 2 ಡೇಸಲ್ಲಿ ನಿಮ್ಮ ಮನೆಗೆ ಈ ಸೋಪನ್ನು ತಲುಪಿಸೋ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಏಕೆಂದರೆ ನಾವೊಂದು 6 ವರ್ಷದಿಂದ ಈ ಬಿಸ್ನೆಸ್‌ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಳ್ಳೆ ರಿಸಲ್ಟ್ ಇದೆ ಈ ಸೋಪಲ್ಲಿ. ಆಮೇಲೆ ಇದು ಒಂಥರ ನ್ಯಾಚುರಲ್ ಸೋಪ್ ಆಗಿರ್ತದೆ. ಏಕೆಂದರೆ ಆಯಿಲ್ಸು ಮತ್ತು ಹರ್ಬಲ್ ಪೌಡರ್‌ಗಳನ್ನೇ ಯೂಸ್ ಮಾಡ್ತಿರೋದು. ನಾನೇನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇದಿಷ್ಟೇ ಪ್ರೊಸೆಸ್ಸಲ್ಲೇ ಮಾಡಿ ಎಲ್ಲರಿಗೂ ಕೊಡ್ತಾ ಇರೋದು. ಸೊ ಹಾಗಾಗಿ ಬ್ಯಾಕ್ ಟು ನೇಚರ್ ಅಂತ ಒಂದು ಕಾನ್ಸೆಪ್ಟ್. ಅಂಥ ಕಾನ್ಸೆಪ್ಟ್ ಅಡಿಯಲ್ಲಿ ಮಾಡ್ತಾ ಇರೋದು. ಸೊ ಬೇಕಂದವ್ರು ನನ್ನ ನಂಬರ್‌ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಆಲ್ಮೋಸ್ಟ್ ಎಲ್ಲರಿಗೂ ಆನ್ಸರ್ ಮಾಡ್ತೀನಿ. ಸೊ ಈ 3 ಕಲರ್ಸ್‌ನು ಇವಾಗ ನಾವು ಮೋಲ್ಡ್‌ಗೆ ಹಾಕೋತಾ ಇದ್ದೀವಿ. ಮೋಲ್ಡ್‌ಗೆ ಹಾಕ್ಕೊಂಡಾದ್ಮೇಲೆ ನಾವು 24 ಅವರು ವೆಯ್ಟ್ ಮಾಡಬೇಕಾಗುತ್ತೆ ಡಿಮೋಲ್ಡ್ ಮಾಡಬೇಕಾದ್ರೆ. ಅಲ್ಲಿವರೆಗೂ ನಾವು ಇದನ್ನು ಮೋಲ್ಡಲ್ಲೇ ಮಾಡಿರಬೇಕು. ಈಗ ನೋಡಿ, ಇಲ್ಲಿ ಆಯಿಲ್ ಮೆಷರ್‌ಮೆಂಟ್ಸ್ ಕೊಟ್ಟಿದ್ದೀನಿ. ನಾನು ಲೈವ್ ವಾಟರ್ ಮೆಷರ್‌ಮೆಂಟು ಮುಂದೆ ಕೊಡ್ತೀನಿ. ಇವಾಗ ಇದನ್ನು ನಾವು 24 ಅವರು ಕ್ಯೂರಿಂಗಿಗೆ ಇಡಬೇಕು. ಸೊ ಕ್ಯೂರಿಂಗಿಗೆ ಇಟ್ಟಾದಮೇಲೆ ಇದನ್ನು ನಾವು ಡಿಮೋಲ್ಡ್ ಮಾಡಬೇಕು. ಸೊ ಕ್ಯೂರಿಂಗ್ ಆದಮೇಲೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಅದಾದಮೇಲೆ ನೀವು ಇದನ್ನು ಡಿಮೋಲ್ಡ್ ಮಾಡಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಹತ್ರ ಚಿಕ್ಕ ಚಿಕ್ಕದು 100 ಗ್ರಾಮ್ ಮೋಲ್ಡ್ ಇತ್ತಂದರೆ 100 ಗ್ರಾಮ್ ಮೋಲ್ಡ್‌ಗೆ ಹಾಕ್ಕೊಂಡೇ ಮಾಡ್ಕೋಬೋದು. ಬಟ್ ಅದರಲ್ಲಿ ಈ ಥರ ಡಿಸೈನ್ ಕೊಡೋಕ್ಕಾಗಲ್ಲ ಅಷ್ಟೇ. ಬಟ್ ಎಲ್ಲ ಹರ್ಬ್ಸ್‌ನು ಒಂದೇ ಸತಿ ಮಿಕ್ಸ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ 120 ಗ್ರಾಮ್‌ಗೆ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಆದಮೇಲೆ ನಾವು 45 ಡೇಸ್ ಇದನ್ನು ಕ್ಯೂರಿಂಗಿಗೆ ಇಡಬೇಕು. 45 ಡೇಸ್ ಆದಮೇಲೆನೇ ಇದನ್ನು ಯೂಸ್ ಮಾಡಬೇಕು. ಮತ್ತು ಇನ್ನೊಂದು ಏನಂತಂದರೆ, ನೀವು ಯಾವಾಗಲೂ ಈ ಸೋಪ್ ಮಾಡಬೇಕಾದ್ರೆ ಗ್ಲೌಸ್ ಹಾಕ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ. ಅದು ನಿಮ್ಮ ಸೇಫ್ಟಿಗೋಸ್ಕರ. ಸೊ ಹಾಕ್ಕೊಂಡೇ ಮಾಡಿ. ಇವಾಗ ಸೋಪ್ ರೆಡಿಯಾಗಿದೆ. 45 ದಿನ ಆದಮೇಲೆ ಇದನ್ನು ಪ್ಯಾಕ್ ಮಾಡಿ ನೀವು ಆರಾಮಾಗಿ ಸೇಲ್ ಮಾಡ್ಬೋದು. ಯಾರಿಗಾದ್ರೂ ಬೇಕು ಅಂತಂದರೆ ನನ್ನ ನಂಬರ್‌ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಮ್ಮಲ್ಲಿ ವೆರೈಟೀಸ್ ಆಫ್ ಕ್ರೀಮ್ಸ್‌ಗಳನ್ನು ಮಾಡ್ತೀವಿ. ಫುಡ್ ಸಾಲ್ಟ್ ಅಂತೆ ಫುಡ್ ಕ್ರೀಮ್ ಮಾಡ್ತೀವಿ, ಏರ್ ಆಯಿಲ್ಲು, ಶಾಂಪೂ ಮಾಡ್ತೀವಿ, ಹೇರ್ ಕಲರ್ ಇದೆ. ಯಾರಿಗಾದ್ರೂ ಬೇಕು ಅಂತಂದ್ರೂ
ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ನನ್ನ ಚಾನಲ್ ಇಷ್ಟ ಆಯ್ತು ಅಂದರೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.